ಇವ್ರದ್ದು ಈ ಸದ್ಯಕ್ಕೆ ಮೇಟಿಯವ್ರ ಹತ್ರ ಅಸ್ತಿತ್ವ ಇಲ್ಲ. ಇವೆಲ್ಲ ವಿಷಯಗಳನ್ನೆತ್ತಿ ಚರಂತಿಮಠ್ ಸರ್ ಅವರ ಹೆಸರು ಎತ್ತಿದ್ರೆ ನಮಗೇನಾದರೂ ಅಸ್ತಿತ್ವ ಸಿಗ್ತೈತಿ ಅಂತಾರೆ. ಯಾಕಂದ್ರೆ ಇವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟಾರೆ ಈಗ ಆಲ್ರೆಡಿ. ಅಲ್ಲಿ ಇವ್ರದ್ದೇನು ಕೆಲಸ ಇಲ್ಲ. ಈಗ ಅಲ್ಲಿ ಮನೆಗೆ ಹೋಗ್ಯಾರ ಇವರೆಲ್ಲ. ಈಗಾಗಲೇ ಒಬ್ಬ ಸೂಪರ್ ಎಮ್ ಎಲ್ ಎ ಕೆಲಸ ನಡೆದೈತಿ ಬಾಗಲಕೋಟದೊಳಗೆ. ಸೂಪರ್ ಎಮ್ ಎಲ್ ಎ ಕೆಲಸ ಮಾಡಕತ್ತಾನೆ. ಇವ್ರದ್ದೇನು ಆಟಿಲ್ಲ. ಇಂಥವೆಲ್ಲ ಪ್ರೆಸ್ ಮೀಟ್ಗಳನ್ನು ಮಾಡಿ ಸ್ವಲ್ಪ ಅವ್ರನ್ನ ಓಲೈಕೆ ಮಾಡ್ಬೇಕಂತ ಮಾಡ್ಯಾರ. ಏನು ಕೆಲಸ ಆಗಂಗಿಲ್ಲ. ನೀವೇನು ಮಾತಾಡಕತ್ತೀರಿ ಹದ್ಲಿ ನಾಗರಾಜ್ ಅವರ, ಯಾರ ಬಗ್ಗೆ ಮಾತಾಡಕತ್ತೀರಿ ಅನ್ನೋದು ಖಬರ್ ಇರ್ಬೇಕು ನಿಮಗೆ ಸ್ವಲ್ಪ. ಏನು ಮಾತಾಡಕತ್ತೀರಿ ಅಂತ ಹೇಳಿಕೆಟ್ಟ ಯಾರನ್ನೊಬ್ಬರು ಓಲೈಕೆ ಮಾಡೋಕ್ಕೋಸ್ಕರ ಮಾಡೋದಲ್ಲ. ಈ ಒಂದು 15 ದಿವಸದಿಂದ ನಾನು ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಏನಂತ, ಬೋಡಾದೊಳಗೆ ಬಿಳಿಗಿ ಶಾಸಕರ ಮತ್ತು ಬಾಗಲಕೋಟೆ ಶಾಸಕರ ಮಧ್ಯೆ ಹೊಂದಾಣಿಕೆ ಕೊರತೆ ಅಂತೇಳಿ. ಯಾಕಪ್ಪ ಅದು ಬಂದು 3 ದಿವಸದೊಳಗೆ 30ನೇ ತಾರೀಕು ಜುಲೈ 30ನೇ ತಾರೀಕು ತಿಮ್ಮಾಪುರಕ್ಕೆ ಯಾಕೆ ಬೋಡಾದೊಳಗಿನ ಎಲ್ಲ ಫೈಲ್ಗಳು ಮನೆಗೆ ಹೋದು? 5 ಗಂಟೆಗಳನ್ನು ಕಟ್ಕೊಂಡು 30ನೇ ತಾರೀಕು ಜುಲೈ 30ಕ್ಕೆ ತಿಮ್ಮಾಪುರಕ್ಕೆ ಯಾಕೆ ಹೋದು ಸೂಪರ್ ಎಮ್ ಎಲ್ ಎನ್ ಜೊತೆಗೆ? ನಿಮ್ದು ಆಟ ನಡೆಯಂಗಿಲ್ಲ ಅಂತ. ನಿಮ್ಮ ಆಟ ನಡೆಯಂಗಿಲ್ಲ. ನೀವೇನೇನು ಬಿಡ್ಡಿಂಗ್ ನಡೆಸಿರಿ, ಒಂದೊಂದು ಎಕರೆಗೆ ಎಷ್ಟೆಷ್ಟು ಲಕ್ಷ ಕೇಳಾಕತ್ತೀರಿ, ಇದೆಲ್ಲ ಹಣೆ ಬರ ಅಷ್ಟರಿಗೆ ಗೊತ್ತಾಗ್ಯದ. ವೀರಣ್ಣ ಚರಂತಿಮಠ ಅವ್ರು ಇದ್ದಾಗ ತಿಂಗಳಿಗೊಮ್ಮೆ ಕರೆಕ್ಟಾಗಿ ಮೀಟಿಂಗ್ ನಡೀತಿತ್ತು. 10 ಗಂಟೆಗೆ ಬೋಡಾದಾಗ ಮೀಟಿಂಗು, 11 ಗಂಟೆಗೆ ನಗರಸಭೆ ಮೀಟಿಂಗು, 12 ಗಂಟೆಗೆ ಬಿ ಟಿ ಡಿ ಮೀಟಿಂಗು. ಲೈನಾಗಿ ಅಷ್ಟು ಮೀಟಿಂಗ್ಗಳನ್ನು ಅಧಿಕಾರಿಗಳನ್ನು ಕರ್ಕೊಂಡು ಎಲ್ಲ ಪರಿಶೀಲನೆ ನಡೀತಿತ್ತು. ನಿಮ್ಮಲ್ಲಿ ಏನು ನಡೆದದ? 5 ತಿಂಗಳಾಯ್ತು ಬೋಡಾದೊಳಗೆ ಇನ್ನೂ ಒಂದು ಮೀಟಿಂಗ್ ಇಲ್ಲ. ಬಿ ಟಿ ಡಿ ಒಳಗೆ ಕೆಲವೊಂದು ಕೆಲಸಗಳು ನಡೆದ. ಎಂಥವು? ಎಲ್ಲೋ ಸಂಧಿ ಒಳಗೋ ಮೂಲೆಯೊಳಗೆ ಇದ್ದಂಥ ಬಿ ಪ್ಲಾಟು ಎ ಪ್ಲಾಟ್ಗಳನ್ನು ಖರೀದಿ ಮಾಡ್ಕೊಳ್ಳೋದು, ಹಕ್ಕುಪತ್ರಗಳನ್ನು ಅವ್ರ ಹೆಸರಲ್ಲೇ ಬದಲಾವಣೆ ಮಾಡ್ಕೊಳ್ಳೋದು, ಅದನ್ನು ಚೇಂಜ್ ಅಪ್ ಅಂತ ಮಾಡಿಕೊಂಡು ಈ ಪ್ಲಾಟು ಡಿ ಪ್ಲಾಟ್ಗಳನ್ನು ತೊಗೊಳ್ಳೋದು. ಇದೆಲ್ಲ ದಂಧ ನಡೆದ್ಬಿಟ್ಟದ. ಈ ದಂಧ ಎಲ್ಲಿವರೆಗೆ ಮಾಡೋರಿದ್ದೀರಿ ನೀವು? 5 ತಿಂಗಳು ಬೋಡಾದೊಳಗೆ ಮೀಟಿಂಗ್ ಇಲ್ಲ. ಬಿ ಟಿ ಡಿ ಒಳಗೆ ಟವಳಿ ಸರ್ ಹೇಳ್ದಂಗೆ ಬಿ ಟಿ ಡಿ ಒಳಗೆ ಒಂದೇ ಒಂದು ಮೀಟಿಂಗ್ ಮಾಡ್ಕೊಂಡ್ರಿ, ಅದು ತಮ್ಮ ಅನುಕೂಲಕ್ಕಾಗಿ. ಸದಸ್ಯರನ್ನ ಯಾಕೆ ನೇಮಕ ಮಾಡೋಕತ್ತಿಲ್ಲ ಅಂದ್ರೆ ಹಂಚಿ ಹೋಗುತ್ತೆ ಅಂತ ತಿಳ್ಕೊಂಡ್ರಿ ಏನೆಲ್ಲ ನೀವು ಬರಬೇಕಾದದ್ದನ್ನು. ನಿಮ್ಮಲ್ಲಿ ಸಾಕಷ್ಟು ಗೊಂದಲಗಳನ್ನು ಹೊಲಸನ್ನು ಇಟ್ಕೊಂಡು ಸನ್ಮಾನ್ಯ ವೀರಣ್ಣ ಚರಂತಿಮಠ ಸರ್ ಮ್ಯಾಗ ನೀವು ಕೆಸರು ಹೆಚ್ಚುವಂಥ ಕೆಲಸ ಮಾಡಾಕತ್ತೀರಿ. ಇದು ಒಳ್ಳೆಯದಲ್ಲ. ನಾಳೆ ನೀವು ಉತ್ತರ ಕೊಡಬೇಕಾಗ್ತದೆ. ನಾವು ಎಲ್ಲರೂ ನಮ್ಮಂಥವ್ರು 1000 ಮಂದಿ ಅವ್ರ ಜೊತೆಗೆ ಇದೀವಿ, ಸಂಸ್ಥೆ ಜೊತೆಗೆ ಇದೀವಿ. ನಾವೆಲ್ಲ ಸಂಸ್ಥೆದೊಳಗೆ ಕಲ್ತವ್ರು ಇದೀವಿ. ಸಂಸ್ಥೆ ಬಗ್ಗೆ ನೀವು ಬಟ್ ತೋರಿಸಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಿಸ್ಟರ್ ನಾಗರಾಜ್, ನೀವೇನಾದರೂ ಓಲೈಕೆ ಮಾಡ್ಕೊಳ್ಳೋದಿತ್ತಂದ್ರೆ ಬೇರೆ ಥರ ಓಲೈಕೆ ಮಾಡ್ಕೋರಿ. ಮೇಟಿಯವರಿಗೆ ಸಾಕಷ್ಟು ಹಾದಿದವು, ನಿಮ್ಗೆ ಗೊತ್ತಿದ್ದದು. ಮೇಟಿಯವ್ರನ್ನ ಓಲೈಕೆ ಮಾಡ್ಲಿಕ್ಕೆ ಏನು ಮಾಡಬೇಕು, ಯಾಕೆ ಕಚಡ ಕೆಲಸ ಮಾಡ್ಬೇಕಂತ ನಿಮ್ಗೆ ಗೊತ್ತದ, ಅದನ್ನು ಮಾಡ್ಕೋರಿ. ಇದನ್ನೆಲ್ಲ ಬಂದ್ ಮಾಡಿರಿ. ಮುಂದಿನ ದಿನ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ಅಂತೇಳಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ.